ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಹಂಪಿ ವಿವಿಯಲ್ಲಿ ನಡೆದಿದೆ ಎನ್ನಲಾಗಿದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರುವುದು ಹಲವು ಹೋರಾಟಗಾರರ ಆಕ್ಷೇಪಕ್ಕೆ ಕಾರಣವಾಗಿದೆ. 2014-15ರಲ್ಲಿ ಹಂಪಿ ವಿವಿಗೆ ಆಗಿನ ಸಿಎಂ ಸಿದ್ದರಾಮಯ್ಯ 77.84 ಕೋಟಿ ರೂಪಾಯಿಗಳ ಅನುದಾನವನ್ನ ನೀಡಿದ್ರು. ಈ ಒಂದು ಅನುದಾನವನ್ನ ಅಲ್ಲಿನ ಆಡಳಿತ ವರ್ಗ ಕಾಯ್ದೆ ಕಾನೂನುಗಳನ್ನು ಪಾಲನೆ ಮಾಡದೆ ಕಾಟಾಚಾರಕ್ಕೆ ಟೆಂಡರ್ ಕೂಡ ಕರೆಯದೆ ಬೋಗಸ್ ಬಿಲ್ ಅನ್ನು ಸೃಷ್ಟಿ ಮಾಡಿ ಲೂಟಿಗೈದು ಈ ಬಗ್ಗೆ ಖುದ್ದು ಹಂಪಿ ವಿವಿಯ ಲೆಕ್ಕಾಧಿಕಾರಿ ಸೋಮನಾಥ್ ಎಂಬುವವರೇ 2017ರಲ್ಲಿ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಿದ್ರು. ಸದರಿ ದೂರಿನ ತನಿಖೆಗೆಂದು ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಸಂಬಂಧಪಟ್ಟ ಎಲ್ಲರ ವಿರುದ್ಧವೂ ಕೂಡ ಪುರಾವೆ ಸಹಿತ ವರದಿಯನ್ನ ನೀಡಿತ್ತು. ಆಗ ಹಂಪಿ ವಿವಿಯ ರಿಜಿಸ್ಟರ್ ಆಗಿದ್ದಂತಹ ಡಾಕ್ಟರ್ ಪಾಂಡುರಂಗ ಬಾಬು, ಉಪಕುಲಪತಿ ಮಲ್ಲಿಕಾ ಗಂಠಿ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಸ್ಎ ಕೋರಿ ಮುಂತಾದವರ ವಿರುದ್ಧ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ಪ್ರಕಾರ ಸಂಬಂಧಪಟ್ಟವರ ವಿರುದ್ಧ ಉನ್ನತ ಶಿಕ್ಷಣ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. 2021ರ ಡಿಸೆಂಬರ್ 20ರಂದು ಲೋಕಾಯುಕ್ತರು ಸರ್ಕಾರಕ್ಕೆ ಆಕ್ಷನ್ ಟೇಕನ್ ರಿಪೋರ್ಟ್ ಸಲ್ಲಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಈ ಮಧ್ಯೆ ದೂರುದಾರ ಸೋಮನಾಥ್ ಅವರು ನಿಧನರಾಗಿದ್ರು. ಪ್ರಕರಣಕ್ಕೆ ಬಿ ರಿಪೋರ್ಟ್ ಕೂಡ ಹಾಕಲೇ ಆಗಿದೆ. ಈ ಪ್ರಕರಣದ ಮರು ತನಿಖೆ ನಡೆಸಬೇಕೆಂದು ಒತ್ತಾಯ ಕೂಡ ಕೇಳಿಬಂದಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.